ನಮಸ್ಕಾರ. ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿನ ಮನೆ. ನಿಮಗೆ ಆಕಾಶ ತತ್ವದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಈಗ ವಾಯು ತತ್ವದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಾಯು ತತ್ವದ ಕಲ್ಲರು ಡಾರ್ಕ್ ಬ್ಲೂ. ವಾಯು ತತ್ವವನ್ನು ಜಾಸ್ತಿ ಮಾಡ್ತಕ್ಕಂಥ ಕಲ್ಲರು ಡಾರ್ಕ್ ಬ್ಲೂ. ವಾಯು ತತ್ವವನ್ನು ಕಡಿಮೆ ಮಾಡ್ತಕ್ಕಂಥ ಕಲ್ಲರು ಸ್ಕೈ ಬ್ಲೂ. ವಾಯು ತತ್ವದ ನಂಬರು 2. ಆಕಾಶ ತತ್ವ 1ನೇ ನಂಬರು, ವಾಯು ತತ್ವ 2ನೇ ನಂಬರು. ಆಕಾಶ ತತ್ವ ತುಂಬಾ ಹಗುರವಾಗಿರ್ತಕ್ಕಂಥದ್ದು, ವಾಯು ತತ್ವ ಅದಕ್ಕಿಂತ ಸ್ವಲ್ಪ ಭಾರವಾಗಿರ್ತಕ್ಕಂಥದ್ದು. ಆಕಾಶ ತತ್ವದಲ್ಲಿ ಶಬ್ದ ಮಾತ್ರ ಇರುತ್ತೆ, ವಾಯು ತತ್ವದಲ್ಲಿ ಶಬ್ದ ಮತ್ತು ಸ್ಪರ್ಶ 2 ಗುಣ ಇರುತ್ತೆ. ಇದು 2ನೇ ನಂಬರನ್ನ ಪ್ರತಿನಿಧಿಸುತ್ತೆ. ಇದರ ಬೆರಳು ಯಾವುದು ಅಂತಂದ್ರೆ ಎಡಗೈ ಕಿರುಬೆರಳು. ಬಲಗೈ ಕಿರುಬೆರಳು ಆಕಾಶ ತತ್ವದ ಬೆರಳು, ಎಡಗೈ ಕಿರುಬೆರಳು ವಾಯು ತತ್ವದ ಬೆರಳು. ವಾಯು ತತ್ವದ ಅಂಗಾಂಗಗಳು ಯಾವುವು ಅಂತಂದ್ರೆ ಹೃದಯ ಮತ್ತು ಸಣ್ಣ ಕರಳು. ಈ 2 ಅಂಗವನ್ನ ಪ್ರತಿನಿಧಿಸುತ್ತೆ. ಮತ್ತು ಅಡ್ರಿನಲ್ ಗ್ರಂಥಿಯನ್ನ, ಎಂಡೋಕ್ರೈನ್ ಗ್ರಂಥಿ ಯಾವುದು ಅಂತಂದ್ರೆ ಅಡ್ರಿನಲ್ ಗ್ರಂಥಿಯನ್ನ ಪ್ರತಿನಿಧಿಸುತ್ತೆ. ಅಡ್ರಿನಲ್ ಗ್ರಂಥಿನಲ್ಲಿ ಚೆನ್ನಾಗಿ ವಾಯು ಸಂಚಾರ ಆಗ್ತಾ ಇದ್ರೆ ನಮ್ಮ ಹೃದಯ ಬಡಿತವು ಚೆನ್ನಾಗಿ ಆಗ್ತಾ ಇರುತ್ತೆ. ಅಡ್ರಿನಲ್ ಗ್ರಂಥಿ ಇನ್ನೆಲ್ಲಿ ಉಪಯೋಗ ಆಗುತ್ತೆ ಅಂತಂದ್ರೆ, ನಮ್ಗೆ ಅತ್ಯಂತ ತುರ್ತು ಪರಿಸ್ಥಿತಿಯಲ್ಲಿ ನಮ್ಮ ದೇಹಕ್ಕೆ ಅತಿಯಾದ ಶಕ್ತಿಯನ್ನು ಕೊಡಬೇಕು ಅಂತಂದಾಗ ಅಡ್ರಿನಲ್ ಗ್ರಂಥಿ ಸ್ರಾವವಾಗುತ್ತೆ. ಅಡ್ರಿನಲ್ ಗ್ರಂಥಿಯಿಂದಾಗಿ ನಮ್ಗೆ ಹೆಚ್ಚಿನ ಬಲ ಸಿಗುತ್ತೆ. ಉದಾಹರಣೆ ಹೇಗೆ ಅಂತಂದ್ರೆ, ನಾವು ಹೇಗೋ ನಡ್ಕೊಂಡು ಹೋಗ್ತಾ ಇರ್ತೀವಿ ಆರಾಮಾಗಿ ನಿಧಾನಕ್ಕೆ, ಆದ್ರೆ ಒಂದು ನಾಯಿ ಬಂದ್ಬಿಡ್ತು ಅಟ್ಸ್ಕೊಂಡು ಅಂತ ಇಟ್ಕೊಳ್ಳಿ, ನಾವು ತುಂಬಾ ಜೋರಾಗಿ ಓಡ್ತೀವಿ, ನಮ್ಮ ಹತ್ರ ಅವಾಗ ಅತಿಯಾಗಿ ಶಕ್ತಿ ಬರುತ್ತೆ. ಆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಅಡ್ರಿನಲ್ ಗ್ರಂಥಿ. ಯಾವುದೋ ಕಠಿಣ ಸಂದರ್ಭಗಳಲ್ಲೂ ಕೂಡ ನಮಗೆ ಹೆಚ್ಚಿನ ಬಲವನ್ನು ಕೊಡುತ್ತೆ, ಚಲನೆಯನ್ನು ಕೊಡುತ್ತೆ, ಹೆಚ್ಚಿನ ಬಲವನ್ನು ಕೊಡುತ್ತೆ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕೂಡ. 3ನೇದು ಅಂತಂದ್ರೆ ಯಾವುದು ರಂಧ್ರ ಅಂತಂದ್ರೆ ಎಡಗಿವಿ. ಇದು ಎಡಗಿವಿಯನ್ನು ಪ್ರತಿನಿಧಿಸೋದು. ಮತ್ತು ಟಿಶ್ಯೂಸ್ ಅದನ್ನು ಇದು ಮಾಡುತ್ತೆ ಅಂತಂದ್ರೆ ಅಡಿಪೋಸ್ ಟಿಶ್ಯೂಸ್ ಅನ್ನ ಪ್ರತಿನಿಧಿಸುತ್ತೆ. ಅಡಿಪೋಸ್ ಟಿಶ್ಯೂಸ್ ಅಂದ್ರೆ ಏನಂತಂದ್ರೆ, ಅದು ನಮ್ಮ ದೇಹದಲ್ಲಿ ಕೊಬ್ಬನ್ನ ಸಂಗ್ರಹ ಮಾಡ್ಕೊಳ್ಳುತ್ತೆ. ತುಂಬಾ ದಪ್ಪ ಇರೋರು ತೆಳು ಆಗ್ಬೇಕು, ಕೊಬ್ಬು ಕರಬೇಕು ಅಂತಂದ್ರೆ ಈ 2ನೇ ಜಾಯಿಂಟಿಗೆ ಡಾರ್ಕ್ ಬ್ಲೂ ಕಲರ್ ಹಚ್ಚಬೇಕು, ಆಗ ಕೊಬ್ಬು ಕರಗತ್ತೆ. ಈ ರೀತಿಯಾಗಿ ವಾಯು ತತ್ವದವರು ತುಂಬಾ ಚುರುಕಾಗಿರ್ತಾರೆ, ತುಂಬಾ ಚಲನಶೀಲರಾಗಿರ್ತಾರೆ. ವಾಯು ತತ್ವ ತುಂಬಾ ಕಡಿಮೆ ಆದಾಗ ಸೋಂಬೇರಿಗಳಾಗ್ತಾರೆ. ಯಾರಿಗೆ ವಾಯು ತತ್ವವನ್ನು ಜಾಸ್ತಿ ಮಾಡಬೇಕು ಅಂದ್ರೆ ತುಂಬಾ ಸೋಂಬೇರಿಗಳಾಗಿರ್ತಾರಲ್ಲ, ಅವರಿಗೆ ವಾಯು ತತ್ವವನ್ನು ಜಾಸ್ತಿ ಮಾಡಬೇಕು. ಇದು ಹೇಗಂತಂದ್ರೆ, ತುಂಬಾ ನೀರಿದ್ದು ಜಾಗದ ನೀರನ್ನ ಒಣಗಿಸುತ್ತೆ. ನಮ್ಮ ದೇಹದಲ್ಲಿ ಎಲ್ಲೇ ಊತ ಇರಲಿ, ನಮ್ಮ ದೇಹದಲ್ಲಿ ನೀರಿನ ಅಂಶ ಎಲ್ಲೇ ಜಾಸ್ತಿ ಇರಲಿ, ಆಗ ನಾವು ಡಾರ್ಕ್ ಬ್ಲೂ ಹಾಕಿದಾಗ, ವಾಯು ತತ್ವವನ್ನು ಜಾಸ್ತಿ ಮಾಡಿದಾಗ ಅಲ್ಲಿ ಊತ ಕಡಿಮೆ ಆಗುತ್ತೆ. ಯಾವುದೇ ಗಾಯ ಆಗಿತ್ತು, ಕೀವಾಗಿತ್ತು ಅಂತಂದ್ರೆ ಅದ್ರ ಸುತ್ತ ಡಾರ್ಕ್ ಬ್ಲೂ ಕಲರ್ ಹಾಕಿದಾಗ ನಮ್ಗೆ ಅದು ಒಣಗತ್ತೆ ಬೇಗ. ಕಾಲ್ ಊತ ಬಂದಿರುತ್ತೆ, ಗುಳಿ ಬೀಳ್ತಾ ಇರುತ್ತೆ, ನೀರು ತುಂಬ್ಕೊಂಡ್ ಆಗಿರುತ್ತೆ, ಎಲ್ಲ ದೇಹದಲ್ಲಿ ಎಲ್ಲೇ ಆಗಿರ್ಲಿ. ವಾಯುತತ್ವ ಜಾಸ್ತಿ ಆದಾಗ ಬೆನ್ನು ನೋವು, ಸೊಂಟ ನೋವು, ಕೈಕಾಲು ನೋವುಗಳು ಕಡಿಮೆ ಆದ್ರೂ ಬರುತ್ತೆ, ಜಾಸ್ತಿ ಆದ್ರೂ ಬರುತ್ತೆ. ಮಾಡ್ಕೊಳ್ಬೇಕು ಇದನ್ನ. ಒಂದು ತುಂಬಾ ಸೊಂಟ ನೋವು ಬಂದಿತ್ತು ಅಂತ ಇಟ್ಕೊಳ್ಳಿ, ಆಗ ನೀವು ನಂಬರ್ 2 ಅಂತ ಡಾರ್ಕ್ ಬ್ಲೂ ನಲ್ಲಿ ಬರ್ಕೊಂಡ್ರೆ ನಿಮ್ಗೆ ಸೊಂಟ ನೋವು 10 ನಿಮಿಷದಲ್ಲಿ ಕಡಿಮೆ ಆಗುತ್ತೆ. ಅದು ಹೇಗೆ ಅಂತಂದ್ರೆ, ಬೆಳಿಗ್ಗೆ ಎದ್ದು ತಕ್ಷಣ ನಿಮ್ಗೆ ಸೊಂಟ ನೋವು, ಕೈಕಾಲು ನೋವು, ಮೈಕೈ ನೋವು ಇತ್ತು ಅಂತಂದ್ರೆ ನಿಮ್ಮಲ್ಲಿ ಚಲನೆ ಕಡಿಮೆ ಇದೆ ಅಂತ ಅರ್ಥ. ಈ ಕೆಲಸ ಎಲ್ಲ ಮಾಡಿದ್ಮೇಲೆ ಅಥವಾ ಎಲ್ಲಿಂದ ಹೋಗಿ ಬಂದ ಮೇಲೆ ನಿಮಗೆ ಮೈಕೈ ನೋವು ಆಗ್ತಾ ಇದೆ, ಕಾಲು ನೋವು ಆಗ್ತಾ ಇದೆ, ಸೊಂಟ ನೋವು ಆಗ್ತಾ ಇದೆ, ತಲೆನೋವು ಬರ್ತಾ ಇದೆ ಅಂತಂದ್ರೆ ನಿಮ್ಮಲ್ಲಿ ಚಲನೆ ಜಾಸ್ತಿ ಆಗಿದೆ ಅಂತ. ಆಗ ನೀವು ಸ್ಕೈ ಬ್ಲೂ ನಲ್ಲಿ ನಂಬರ್ 2 ಅಂತ ಬರ್ಕೋಬೇಕು, ಇಲ್ಲ ಅಂಗೈ ಮೇಲೆ ಬರ್ಕೋಬಹುದು.
ಬೆಳಿಗ್ಗೆ ಎದ್ದ ತಕ್ಷಣ ವಿಶ್ರಾಂತಿ ತಗೊಂಡ ನಂತರ, ಅಂದ್ರೆ ರೆಸ್ಟ್ ಮಾಡಿರ್ತೀರಾ, ನಿಮ್ಮ ಏನು ಚಲನೆ ಇರಲ್ಲ, ಆದ್ರೂ ಕೂಡ ಎದ್ದ ತಕ್ಷಣ ಸೊಂಟ ನೋವು, ಕೈಕಾಲು ನೋವು, ತಲೆನೋವು ಬರ್ತಾ ಇದೆ ಅಂತಂದ್ರೆ ಡಾರ್ಕ್ ಬ್ಲೂ ನಲ್ಲಿ ನಂಬರ್ 2 ಅಂತ ಬರ್ಕೊಂಡ್ರೆ 10 ನಿಮಿಷಕ್ಕೆ ನಿಮ್ಗೆ ರಿಲೀಫ್ ಸಿಗುತ್ತೆ. ಇದನ್ನ ನೀವು ನೋಡಿ ಮಾಡ್ಬೇಕಾಗತ್ತೆ. ಎಲ್ಲಾ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ಚಟುವಟಿಕೆಗಳು ನಡಿಬೇಕು ಅಂತಂದ್ರೆ ಈ ವಾಯುವಿನಿಂದನೇ ನಡೆಯೋದು. ವಾಯು ಅಂದ್ರೆ ಚಲನೆ, ಎಲ್ಲಾ ಚಲನೆ, ಅಷ್ಟು ವಿಶ್ವದಲ್ಲಿ ಪ್ರತಿ ಒಂದು ಚಲನ ಆಗ್ಬೇಕಾಗಿದ್ದು ಆಗೋದು ಕೂಡ ಈ ವಾಯುವಿನಿಂದನೇ. ನಮ್ಮಲ್ಲೂ ಕೂಡ ಚಲನಾ ಶಕ್ತಿ ಬೇಕು ಅಂತಂದಾಗ ವಾಯು ತತ್ವನೇ ಜಾಸ್ತಿ ಮಾಡ್ಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ನಮ್ಮ ತಲೆಯಲ್ಲಿ ಒಂದು ಯೋಚನೆ ಬರುತ್ತೆ, ಅದಲ್ಲೇ ಕುತ್ಕೊಂಡ್ಬಿಡುತ್ತೆ. ಯಾವುದೋ ಚಿಂತೆ ಆಗ್ಲಿ ಅಥವಾ ಯಾರೋ ಬೈದಿದ್ದಾಗ್ಲಿ ಅಥವಾ ಇದು ಮಾಡುತ್ತೆ, ಹೋಗೋದೇ ಇಲ್ಲ. ಆಗ ನಾವು ವಾಯು ತತ್ವವನ್ನು ಜಾಸ್ತಿ ಮಾಡಿದಾಗ ಆ ಚಿಂತೆ ಹೊರಟೋಗುತ್ತೆ. ಯಾವುದೇ ಯೋಚನೆಗಳು ಹೀಗೆ ಬರ್ಬೇಕು, ಹೀಗೆ ಹೋಗ್ಬೇಕು, ಅಲ್ಲೇ ನಿಂತಿರ್ಬಾರ್ದು. ವಾಯು ತತ್ವದ ಜಾಸ್ತಿ ಆದ್ರೆ ಅವರು ಸಿಕ್ಕಾಪಟ್ಟೆ ಚಟುವಟಿಕೆಯಿಂದ ಕೂಡಿರ್ತಾರೆ. ಅತಿಯಾಗಿ ಒಂದಾದ ತಕ್ಷಣ ಒಂದ್ ಕೆಲಸ, ಒಂದಾದ ತಕ್ಷಣ ಒಂದ್ ಕೆಲಸ, ಅಷ್ಟನ್ನೇ ಮಾಡೋದಿಲ್ಲ. ಅಂತವರಿಗೆ ವಾಯು ತತ್ವವನ್ನ ಕಡಿಮೆ ಮಾಡಬೇಕು. ಮತ್ತೆ ಕೆಲವರಿಗೆ ಪೀರಿಯಡ್ಸ್ ಟೈಮಲ್ಲಿ ಫ್ಲೋಯಿಂಗ್ ಜಾಸ್ತಿ ಇದ್ದಾಗ ಮತ್ತೆ ಅವಾಗ ನೀವು ವಾಯು ತತ್ವವನ್ನ ಕಡಿಮೆ ಮಾಡಬೇಕು. ಜಾಸ್ತಿ ಆಗ್ತಾ ಇದ್ರೆ ಅದನ್ನು ಕಡಿಮೆ ಮಾಡಬೇಕು, ಕಡಿಮೆ ಇದ್ರೆ ಜಾಸ್ತಿ ಮಾಡಬೇಕು. ಹೀಗೆ ನೀವು ಎಲ್ಲೆಲ್ಲಿ ವಾಯು ತತ್ವವನ್ನು ಜಾಸ್ತಿ ಮಾಡಬೇಕು, ಎಲ್ಲೆಲ್ಲಿ ಕಡಿಮೆ ಮಾಡಬೇಕು, ಇದನ್ನ ನೋಡಿಕೊಂಡು ನಾವು ಮಾಡ್ತಾ ಹೋಗ್ಬೇಕು. ನಾನು ಇನ್ಮೇಲೆ ಪ್ರತಿ ಒಂದು ಕಾಯಿಲೆಗಳಿಗೂ ಕೂಡ ಎಲ್ಲೆಲ್ಲಿ ನಾವು ಉಪಯೋಗಿಸ್ಬೋದು ಹೇಳೋದನ್ನ ತೋರಿಸ್ತಾ ಹೋಗ್ತೀನಿ. ಈಗ ನಾನು ಮತ್ತೆ ಇನ್ನೊಂದು ಅಂತಂದ್ರೆ ನೋಡಿ, ಬಿರುಗಾಳಿ ಬೀಸಿದಾಗ ಎಲ್ಲದನ್ನೂ ಕುಚ್ಕೊಂಡು ಹೋಗುತ್ತೆ ಅಥವಾ ಒಣಗಿಸುತ್ತೆ ನೀರನ್ನೆಲ್ಲದು. ಆದ್ರೆ ತಂಪಾದ ಗಾಳಿ ಬೀಸಿದಾಗ, ಬಿಸಿಲಿರುವಾಗ ತಂಪಾದ ಗಾಳಿ ಬೀಸಿದಾಗ ತಂಪು ಕೂಡ ಆಗುತ್ತೆ. ಹಾಗಾಗಿ ಎಲ್ಲಿ ಇದ್ದಾಗ ಮೈಕೈ ಎಲ್ಲ ಉರಿ ಇದ್ದಾಗ ಒಮ್ಮೆ ನಾವು ವಾಯುತತ್ವವನ್ನು ಜಾಸ್ತಿ ಮಾಡಿದಾಗ ತಂಪಾದ ಗಾಳಿ ಬೀಸಿದಂಗಾಗಿ ಅಲ್ಲಿ ನಮ್ಗೆ ಹಿತವಾದ ಅನುಭವ ಆಗತ್ತೆ, ತಂಪಾದ ಅನುಭವ ಆಗುತ್ತೆ, ಉರಿ ಕಡಿಮೆ ಆಗತ್ತೆ. ಈ ರೀತಿ ಹಲವಾರು ಕಡೆಗಳಲ್ಲಿ ಮತ್ತೆ ನಮ್ಮಲ್ಲಿ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ತಗೊಂಡೋಗುತ್ತೆ. ನಮ್ಮ ಸ್ಟೇಟಸ್ ಅನ್ನು, ನಮ್ಮ ಜೀವನದ ಸ್ಥಿತಿ, ನಮ್ಮ ಮನಸ್ಥಿತಿ. ಉದಾಹರಣೆಗೆ ನಾವು ಕೆಲಸ ಹುಡುಕ್ತಾ ಇರ್ತೀವಿ, ಏನಂದ್ರೂ ಕೆಲಸ ಸಿಗ್ತಾ ಇರೋದಿಲ್ಲ ಅಂತವ್ರು ನಂಬರ್ 2 ಡಾರ್ಕ್ ಬ್ಲೂ ಹಾಕೊಂಡಾಗ ಅವ್ರು ಬಹಳ ಬೇಗ ಅವ್ರಿಗೆ ಕೆಲಸ ಸಿಗುತ್ತೆ. ಸೊ ಮದುವೆ ಆಗ್ತಾ ಇರೋದಿಲ್ಲ ಅಂತವ್ರು ಕೂಡ ನಂಬರ್ 2 ಹಾಕೊಂಡಾಗ ಬೇಗ ಮದುವೆ ಫಿಕ್ಸ್ ಆಗುತ್ತೆ. ಅಂದ್ರೆ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಚಲನೆಯನ್ನು ಉಂಟು ಮಾಡುತ್ತಲ್ವಾ, ಒಂದು ಸ್ಥಿತಿಗೆ ಬದಲಾವಣೆಯನ್ನು ಉಂಟು ಮಾಡುತ್ತೆ ಈ ನಂಬರ್ 2 ಡಾರ್ಕ್ ಬ್ಲೂ ಹಾಕಿದಾಗ. ಕೆಲವರು ಒಂದೇ ಕೆಲಸಕ್ಕೆ ಅಂಟ್ಕೊಂಡೇ ಇರೋದಿಲ್ಲ, ಒಂದಾದ ತಕ್ಷಣ ಒಂದು ಅದ್ ಬಿಟ್ರು ಮಾಡಿದ್ರೆ ಚಲನೆ ಜಾಸ್ತಿ ಇರುತ್ತಲ್ಲ, ಅವರಿಗೆ ಸ್ಕೈ ಬ್ಲೂ ಹಾಕ್ಬೇಕು. ಇದನ್ನ ನೀವು ಗಮನದಲ್ಲಿಟ್ಕೊಳ್ಳಿ. ನಾನು ನೆಕ್ಸ್ಟ್ ಇನ್ನೆಲ್ಲದಕ್ಕೂ ಪ್ರತಿ ಒಂದೊಂದು ಕಾಯಿಲೆಗಳಿಗೆ ಯಾವ್ಯಾವ ಕಲರ್ನ ಹಾಕ್ಬೇಕು ಹೇಳತಕ್ಕಂಥದ್ದನ್ನ ನಾನು ಮುಂದಿನ ವಿಡಿಯೋಗಳಲ್ಲೆಲ್ಲ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನಮಸ್ಕಾರ. ನಿಮ್ಮ ಕಮೆಂಟ್ಸ್ಗಳನ್ನ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹ ನೀಡಿ. ನಮಸ್ಕಾರ.